ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತೊಂದು ಸ್ಪೆಷಲ್ ಬ್ಲಾಗ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಏನಂದರೆ ಎಲ್ಲರಿಗೂ ಪ್ರಾಂಕ್ ಮಾಡುವ ಅಂತ. ಇದನ್ನು ನಾನು ಫುಲಿಶ್ ಡೇ ಅಂದರೆ ಏಪ್ರಿಲ್ 1 ಮಾಡುವ ಅಂತ ಅಂದ್ಕೊಂಡಿದ್ದು. ಬಟ್ ಅವತ್ತು ಎಲ್ಲರೂ ಊರಲ್ಲಿ ಇರ್ತಾರೆ, ಹಬ್ಬಕ್ಕೋಸ್ಕರ ಊರಿಗೆ ಹೋಗ್ತಾರಲ್ಲ, ಯುಗಾದಿ ಅಲ್ಲೇ ಇರ್ತಾರೆ. ಸೊ ನಂಗೆ ಯಾರೂ ಸಿಗೋದಿಲ್ಲ ಅವಾಗ ಪ್ರಾಂಕ್ ಮಾಡೋಕ್ಕೆ. ನಾನು ಒಬ್ಳಿಗೆ ನಾನೇ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಇವತ್ತೇ ಮಾಡ್ತಿದ್ದೀನಿ ಪ್ರಾಂಕ್ ವಿಡಿಯೋನ. ನೋಡುವೆ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ. ನಾನೊಂದು 10 ದಿನ ಹಿಂದೆನೇ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೆ, ಯಾರ್ಯಾರಿಗೆ ಏನೇನು ಪ್ರಾಂಕ್ ಮಾಡಬೇಕಂತ ಹೆಸರು ಬರ್ಕೊಂಡು ಅವ್ರಿಗೆ ಏನು ಪ್ರಾಂಕ್ ಮಾಡಬೇಕಂತ. ಅವರೆಲ್ಲರೂ ಇವತ್ತು ಅವೈಲಬಿಲಿಟಿ ಇದ್ದಾರೆ, ಅದಕ್ಕೋಸ್ಕರ ಇವತ್ತೇ ಪ್ರಾಂಕ್ ಮಾಡ್ತಿದ್ದೀನಿ. ಯಾವ ಥರ ಮಾಡ್ತೀನಿ ಏನು ಗೊತ್ತಾಗ್ತಿಲ್ಲ. ಅವರೆಲ್ಲ ಸ್ವಲ್ಪ ಚಾಲಾಕಿದ್ದಾರೆ, ಗೊತ್ತಾಗ್ಬಿಡೋದು. ಒಂಚೂರು ವಿಡಿಯೋ ಹಿಡ್ಕೊಂಡ್ರೆ ಗೊತ್ತಾಗ್ಬಿಡು ಏನೋ ಮಾಡ್ತಿದ್ದಾಳಂತ. ವಿಡಿಯೋ ಮಾಡ್ತಿಲ್ಲ ಅನ್ನೋ ಥರ ಬೇರೆಯವ್ರಿಗೆಲ್ಲ ಕೊಟ್ಟು ಹ್ಯಾಂಡ್ಲ್ ಮಾಡಬೇಕು. ಪ್ಲಸ್ ನಾನು ಫುಲ್ಲು ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಬೇಕು. ಫಸ್ಟ್ ಪ್ರಾಂಕ್ನ ನಮ್ಮ ಯಜಮಾನ್ರಿಗೆ ಮಾಡಬೇಕು. ಅವರು ಯಾವುದೋ ಮದುವೆ ಇದೆ ಅಂತ ಹೋಗಿದ್ದಾರೆ. ನಾನು ಹೋಗಬೇಕಿತ್ತು, ಬಟ್ ಏನೋ ಬಟ್ಟೆ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಇದು ಹಾಕೊಂಡು ಹೋಗುವ ಅಂತ. ಅಷ್ಟರಲ್ಲಿ ನಮ್ಮ ಮಗಳು ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅವರೊಬ್ಬರೇ ಹೋದರು. ನಾನು ಹೋಗ್ತೀನಿ ಅಂತ ಪಾಪ ಇದೇ ಕಲರ್ ಶರ್ಟ್ನ ಚೂಸ್ ಮಾಡ್ಕೊಂಡು ಅವ್ರು ಹಾಕ್ಕೊಂಡೋದ್ರು. ನಾನೇ ಹೋಗಿಲ್ಲ, ಇವಳಿಂದಾನೆ ಮಲ್ಕೊಂಡ್ಲು ಇವಾಗ. ಸೊ ಅವ್ರು ಬರೋಷ್ಟರಲ್ಲಿ ನಿಮಗೆ ಇಂಟ್ರಡಕ್ಷನ್ ಕೊಟ್ಬಿಡೋಣ, ಇವತ್ತು ಏನೇನು ಮಾಡ್ತಿದ್ದೀನಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಪ್ರಾಂಕ್ ಅವ್ರಿಗೆ ಮಾಡ್ತಾರೆ, ಅವ್ರಿಗೇನು ಗೊತ್ತಿಲ್ಲ. ಕ್ಯಾಮ್ರಾ ಹ್ಯಾಂಡಲ್ ಮಾಡೋದೇ ಕಷ್ಟ ಇವಾಗ ಇರೋದು ಎಲ್ಲರಿಗೂ. ಸೊ ನಾನು ಅವಾಗಲೇ ಹೇಳ್ತಾರೆ, ಸ್ವಲ್ಪ ಚಾಲಾಕಿದ್ದಾರೆ, ಕಂಡುಹಿಡ್ಬಿಡ್ತಾರೆ ಏನೋ ಮಾಡ್ತಿದ್ದಾಳೆ ಅಂತ. ನೋಡಿ, ಫಸ್ಟ್ ಪ್ರಾಂಕ್ನ ಇವಾಗ ಹೇಳ್ತಿದ್ದೀನಿ. ಏನಂದರೆ ನಮ್ಮ ಯಜಮಾನ್ರು ಮದುವೆಗೆ ಹೋಗಿದ್ದಾರಲ್ವ, ಅವರು ರಿಟರ್ನ್ ಬರೋ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಈ ಸ್ಕ್ರೀನ್ ಟಿ ವಿ ಸ್ಕ್ರೀನ್ ಏನಿದೆ ಇದನ್ನು ನಾನು ಸ್ಕ್ರೀನ್ ಕ್ಯಾಸ್ಟ್ ಮಾಡಿಬಿಟ್ಟು ನನ್ನ ಫೋನಿಂದ ಅದೋ ಏನೋ ಟಿ ವಿ ಬ್ರೇಕ್ ಆಗಿರೋವಂಥ ಒಂದು ವಿಡಿಯೋನ ಅಲ್ಲಿ ಹಾಕಿ ಪ್ಲೇ ಮಾಡ್ತೀನಿ. ಟಿ ವಿ ಬ್ರೇಕ್ ಆಗಿದೆ ಅಂತ ಸುಮ್ಮನೆ ಡವ್ ಮಾಡ್ತೀನಿ. ಪಾಪ ಆಟಾಡುವಾಗ ಬಾಲ್ ಇದು ಮಾಡಿದ್ಲು ಅಂತ ಸುಮ್ಮನೆ ಹಂಗೆ. ಸೊ ಅವರು ನಮ್ಮ ಥರ ಅಥವಾ ನಾನು ಸ್ಕ್ರೀನ್ ಕ್ಯಾಸ್ಟ್ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತಾ ಗೊತ್ತಿಲ್ಲ, ಒಟ್ನಲ್ಲಿ ಆ ಥರ ಅಂದ್ಕೊಂಡಿದ್ದೀನಿ. ಅವ್ರಿಗೆ 2 ಪ್ರಾಂಕ್ ಇದೆ. ಒಂದು ಅದೇ ಹೇಳಿದ್ದು ನಾನು, ಟಿ ವಿ ಸ್ಕ್ರೀನು ಹಾಳಾಗಿ ಒಡೆದೋಗಿದೆ ಅಂತ. ಇನ್ನೊಂದು ಪ್ರಾಂಕ್ ಏನಂದರೆ, ಚಿಂಗಮ್ ತಿಂದ್ಬಿಟ್ಟು ಏನೋ ಡೋರಿಗೆ ಹ್ಯಾಂಡಲ್ಗೆ ಹಾಕಿಬಿಟ್ಟು ಅವ್ರ ಕೈಲಿ ತೆಗ್ಸುವ, ಆವಾಗ ಅವ್ರು ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಬಟ್ ಅದನ್ನ ಸ್ವಲ್ಪ ಅದು ಮಾಡೋದು ಡೌಟ್ ಇದೆ, ಯಾಕಂದರೆ ನಾನೇ ಚಿಂಗಮ್ ತಿನ್ನಲ್ಲ. ಅದನ್ನು ಐ ಡೋಂಟ್ ನೋ. ಬಟ್ ಚಿಂಗಮ್ಮು ಇಲ್ಲಾಂದರೆ ಟೂತ್ ಪೇಸ್ಟ್ ಎರಡರಲ್ಲಿ ಒಂದು ಹ್ಯಾಂಡಲ್ಗೆ ಹಾಕ್ಬಿಟ್ಟು ಡೋರ್ ಓಪನ್ ಮಾಡಿಕೊಡಿ ಅಷ್ಟೇ ಅವ್ರಿಗಿರೋದು ಪ್ರಾಂಕು. ಟಿ ವಿದು ಸಕ್ಸಸ್ ಆದರೆ ಓಕೆ, ಟಿ ವಿ ಪ್ರಾಂಕ್ ಅವ್ರು ಅಷ್ಟೊಂದು ಕಂಡಿಡಿದ್ಬಿಟ್ರೆ ದಟ್ ಒನ್. ಒಟ್ನಲ್ಲಿ ಅವ್ರ ಬರೋಷ್ಟರಲ್ಲಿ ಇವೆರಡನ್ನೂ ರೆಡಿ ಮಾಡ್ಕೊತೀನಿ. ಎಲ್ಲದಕ್ಕೂ ನಾನು ನನ್ನ ತಮ್ಮನ ಹೆಲ್ಪ್ ತೊಗೋತಿದ್ದೀನಿ, ನಮ್ಮ ಚಿಕ್ಕಪ್ಪ ಮಗ ಅಂತ. ಸೊ ಅದನ್ನ ಇವಾಗ ಫೋನ್ ಮಾಡಿ ಕರೆದಿದ್ದೀನಿ ಮನೆಗೆ ಬಾ ಅಂತ. ನನ್ನ ಹತ್ರ ಒಂದೇ ಫೋನ್ ಇರೋದು, 2 ಫೋನು ನಮ್ಮ ಯಜಮಾನ್ರೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನೊಂದರಲ್ಲಿ ನಾನು ಒಂದರಲ್ಲಿ ಸ್ಕ್ರೀನ್ ಕಾಸ್ಟು ಮಾಡಿ ವಿಡಿಯೋನೂ ಮಾಡೋಕ್ಕಾಗಲ್ಲ, ಅವ್ರ ಎಕ್ಸ್ಪ್ರೆಷನ್ ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ಅವ್ನ ಫೋನ್ ಯೂಸ್ಕೊಳ್ಳೋಣ ಅಂತ ನನ್ನ ಫೋನಲ್ಲಿ ಸ್ಕ್ರೀನ್ ಕಾಸ್ಟ್ ಮಾಡ್ತೀನಿ, ಅದೇ ಟಿ ವಿ ಬ್ರೇಕ್ ಆಗಿರೋ ಥರ. ಅವ್ನ ಫೋನಲ್ಲಿ ಅಲ್ಲೆಲ್ಲಾದರೂ ಸೀಕ್ರೆಟಾಗಿ ಫೋನ್ನ ಇಡ್ತೀನಿ, ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ. ಸೊ ಇವಾಗ ನಾನು ರೆಡಿಯಾಗಾಯಿತು, ಇನ್ನೂ ಅವ್ರು ಬಂದಿಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ, ಫೋನ್ ಮಾಡಿದ್ದೆ. ಸೊ ಬರೋ ಟೈಮ್ಗೆ ನಮ್ಮ ಪ್ಲಾನ್ ಪ್ರಕಾರ ಟಿ ವಿಗೆ ಸ್ಕ್ರೀನ್ ಕಾಸ್ಟ್ ಮಾಡಿಬಿಟ್ಟು ಬ್ರೋಕನ್ ಟಿ ವಿದು ವಿಡಿಯೋ ಪ್ಲೇ ಮಾಡುವ ಆ್ಯಂಡ್ ಅವರ ರಿಯಾಕ್ಷನ್ ತೋರಿಸ್ತೀನಿ. ಪ್ಲಸ್ ಅವ್ರಿಗೆ ಇನ್ನೊಂದು ಪ್ರಾಂಕ್ ನಾನು ಅವಾಗಲೇ ಹೇಳಿದ್ರ, ಚೂಯಿಂಗ್ ಗಮ್ನ ಅದು ಡೋರ್ ಹ್ಯಾಂಡಲ್ಗೆ ಹಾಕ್ತೀನಿ, ಅವರು ತೆಗೆದುಬಿಟ್ಟು ಅವ್ರ ಎಕ್ಸ್ಪ್ರೆಷನ್ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಚೂಯಿಂಗ್ ಗಮ್ ತಿನ್ನಲ್ಲ, ಇದೇ ಫಸ್ಟ್ ತಿಂತಾಯಿದ್ದು. ಆ್ಯಂಡ್ ಇವತ್ತು ನಮ್ಮ ಯಜಮಾನರು ಅಕ್ಕ ಮನೇಲಿ ಏನೋ ಪೂಜೆ ನಡೀತಿದೆ, ಮನೆ ದೇವ್ರದ್ದು ಅನಿಸುತ್ತೆ. ಸೊ ಅಲ್ಲಿಗೂ ಹೋಗಬೇಕು. ಆ ಬಿಸ್ನೆಸ್ ಶೆಡ್ಯೂಲಲ್ಲಿ ಪ್ರಾಂಕ್ ಮಾಡೋದಾದ್ರೆ ಬೈದ್ಬಿಟ್ರೆ ಅಂದರೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಮಾಡ್ತೀನಿ, ಬೈದರೂ ಪರವಾಗಿಲ್ಲ, ಬೈಸ್ಕೊಳ್ಳೋದು ವಿಡಿಯೋ ಹಾಕ್ತೀನಿ ನೋಡಿ. ಯಾ ಚಿಪ್ಸ್ ಕೊಟ್ಟಿಲ್ಲ. ಬಾ ಚಿಪ್ಸ್ ಕೊಡ್ತೀನಿ ಬಾ. ಸೊ ನಿಮ್ಮ ಅಪ್ಪ ಬರ್ತಾನೆ ಇಲ್ಲ ಅಕ್ಷರ. ಅಪ್ಪಗೆ ಫೋನ್ ಮಾಡೋಣ.
ಕರೆಕ್ಟಾಗಿ ಮುಂಜು ಇದೆಲ್ಲ ನೋಡುವಂಗೆ ಆಗ್ಬಿಟ್ಟತೆ ಆಯ್ತು ನೋಡೋ ಚೆಕ್ ಮಾಡಾಯ್ತು ನಾನು ಬೇರೆ ಯಾವುದು ಸೆಟ್ ಮಾಡಿದ್ದೀನಲ್ಲ ಸೆಟ್ ಮಾಡಲ್ಲ ಕಳ್ಳಿ ಏನು ಸೆಟ್ ಮಾಡಿದ್ದೀನಿ ಕರೆಕ್ಟಾಗಿ ಹೇಳು ಮುಂಜು ಅವಳು ಹಿಂಗೆ ನನಗೆ ಕ್ಯಾಚ್ ಆಗ್ತಾ ಇತ್ತು ಹಿಂದೆ ರಿವರ್ಸಿಂಗ್ ಗೊತ್ತಾಗಲ್ಲ ಇಲ್ಲ ನನ್ನ ಮಗನೇ ಕರೆಯಲ್ಲಿ ನಿಂಗೆ ಫ್ರಾಗ್ ಮಾಡೋಕಡೆ ವೇಸ್ಟ್ ಆಗೋಯ್ತು ಒಂದೇ ಒಂದು ಫ್ರಾಗ್ ಆಗಿಲ್ಲ ನಾನು ನಮ್ಗೆ ಗೊತ್ತಾಯ್ತು ಬಗ್ಗೆ ಡಿಸ್ಪ್ಲೇ ಅಂತ ಈಗ ಮುಟ್ಟು ನೋಡ್ದಲ್ಲ ಡಿಸ್ಪ್ಲೇ ಅಲ್ಲ ಅಲ್ಲಿಂದ ಹಂಗೆ ನೋಡ್ತಾನೆ ಹೇಗ ಇದು ಫ್ರೆಂಡ್ಸು ಫ್ರಾಗ್ ಆಗಿಲ್ಲ ಇವರಾದ್ರಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀನಿ ನಾನು ಸೀರಿಯಸ್ ಆಗಿರೋದು ನನ್ನ ನಗುವಿಂದ ಗೊತ್ತಾಯ್ತು ಅನ್ಸುತ್ತಲ್ಲ ಅಷ್ಟೊಂದು ಟೆನ್ಷನ್ ತಗೋತಾಯಿಲ್ವಲ್ಲ ಅನ್ಸ್ತು ನನಗೆ ನಂಗೆ ಏನು ನಗುನೇ ಕಂಟ್ರೋಲ್ ಮಾಡೋಕ್ಕೆ ಒಂದು ಗಾಡಿ ಇಳಿದಷ್ಟು ನಗು ಹೋಗ್ಬಿಡ್ತು ಆಗಿಂದ ಸೀರಿಯಸ್ ಆಗಿದೆ ವಾಡಿನಿ ಮಗ ಸುಭಿಕ್ಷನ್ ನಿಜವಾಗ್ಲೂ ನಿಮಗೆ ಹೇಳ್ದಲ್ವೇ ಅದರಿಂದ ಹೊಡೆದೋಗಲ್ವೇ ಅನಿಸ್ತಾಯಿತ್ತು ನಮಸ್ಕಾರ ಚೂಯಿಂಗ್ ಗಮ್ನ ಇಲ್ಲಿ ಏನೋ ಹ್ಯಾಂಡಲ್ಗೆ ಆಲ್ರೆಡಿ ಹಾಕಿದ್ದೀನಿ ಅಗಿದ್ಬಿಟ್ಟು ಇದನ್ನು ನಾನಂತೂ ಇವಾಗ ಮುಟ್ಟಲ್ಲ ಸಾರಿ ಅವ್ರು ಬಂದಾಗ ಡೋರ್ ಓಪನ್ ಮಾಡಬೇಕು ನನಗೆ ಇಲ್ಲಿ ಅನಿಸಿರೋದು ಇಲ್ಲಿ ಹಾಕಿದ್ದೀನಿ ಎಕ್ಸಾಕ್ಟಾಗಿ ನಾನು ಇಲ್ಲೇ ಇಟ್ಕೊಂಡು ಓಪನ್ ಮಾಡ್ತೀನಿ ಅವ್ರು ಬಂದಾಗ ಆ್ಯಂಡ್ ಅವ್ರನ್ನ ಇಲ್ಲಿ ತೆಗೆ ಥರ ಮಾಡ್ತೀನಿ ನೋಡ್ತಾರೆ ಆಗಲೇ ಬರ್ತೀರಂತ ನಾನು ಎಷ್ಟೊತ್ತಿಂದ ಏನೋ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ಮತ್ತು ವಿಡಿಯೋನ ಅಲ್ಲಿ ಇಕ್ಕಿದ್ದೀನಿ ನೀವು ನೋಡ್ರೆ ಬತ್ತೇನೇ ಇಲ್ಲ ನಾನು ಇನ್ನೊಂದ್ಸತಿ ಫೋನ್ ಮಾಡೋದು ಬೇಗ ತಿಂದಿಲ್ಲ ಸರ್ ನೀವು ಊಟ ಲೈಟಾಗೂ ಪ್ರಾಂಕ್ ಆಗಿಲ್ವ ಹೋಗ್ಲಿ ನಾನು ಅಷ್ಟು ಎಫರ್ಟ್ ಹಾಕಿದ್ದೆ ಅನ್ಸ್ತಾ ಅವಾಗಲೂ ಒಂಚೂರಾದ್ರು ಅವಕ್ಕ ನಿಮ್ಗಿಂತ ಜಾಸ್ತಿ ಪ್ರಾಂಕ್ ಅದು ಎಲ್ರು ಮ್ಯಾಚ್ ಹಾಕೊಂಡು ಹೋಗಿದ್ದೀರಾ ನನ್ಗೆ ಖುಷಿ ಆಗುತ್ತೆ ನನಗೆ ಬೇರೆ ಅದು ಬ್ಲಾಗ್ ಮಾಡ್ತದೆ ಬೇರೆ ಮದುವೆ ಊಟ ಅಂತ ಏನು ಖುಷಿ ಆಗುತ್ತೆ ಸರ್ ಬೇರೆ ಮದುವೆ ಊಟ ಮಾಡಕ್ಕೆ ಹೇಳಿ ಸರ್ ಅಲ್ಲ ಕೂಡ ಏನಿಲ್ಲ ಕೇಳಿ ಮದುವೆ ಊಟ ಅಂತಾರ ಯಾರು ಕೇಳಲ್ಲ ಇರುವುದೇ ನಾಲ್ಕೈದು ಆಪೋಸಿಟ್ ಲಾಸ್ಟ್ಗೆ ಹೋಗಿದ್ದೀವಿ ಲೆಕ್ಕ ನಾವು ಫ್ಯಾಮಿಲಿ ನಾಷ್ಟನಲ್ಲ ಮಂಜು ಮಾಮೂಲಿ ಅವ್ರು ಇರೋರ್ಗೆ ಮಾಡ್ಕೊಂಡು ಕಸ ಹಾಕ್ಬೇಕು ಡೋರ್ ಓಪನ್ ಆಗ್ತಿಲ್ಲ ಇರೋರ್ಗೆ ಮಾಡ್ಕೊಂಡ್ರು ಊಟ ಓಯ್ ನಾನು ಸುರಿತ ಸಮಾಧಾನಗಳು ಹಾಂ ಹತ್ಬಿಡ್ತಾರೆ ಇವಾಗ ಅವಳು ಯಾರು ಜಿಲಾಡಿಸಿರೋದು ಏನಾಯ್ತು ಆವು ಅಲ್ಲ ಏನೋ ನೆಕ್ಸ್ಟ್ ಪ್ರಾಂಕಿಗೆ ಈ ಚಿಪ್ಸ್ ಪ್ಯಾಕೆಟಲ್ಲಿರುವಂತಹ ಚಿಪ್ಸ್ನೆಲ್ಲ ಇದಕ್ಕೆ ಹಾಕೊಂಡಿದ್ದೀನಿ ಪ್ಲೇಟಿಗೆ ಇದರೊಳಗಡೆ ಏನು ಹಾಕಿದ್ದೀರ ಅಂದರೆ ಕ್ಯಾರೆಟ್ ಪೀಸಸ್ ಹಾಕಿದ್ದೀನಿ ತೋರಿಸ್ತೀನಿ ರೀ ಸಣ್ಣದಾಗಿ ಓಪನ್ ಮಾಡಿದ್ದೀನಿ ಓಲು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಗೊತ್ತಾಗ್ಬಾರ್ದು ಅಂತ ಒಳಗಡೆ ನೋಡಿ ಕ್ಯಾರೆಟ್ ಹಾಕಿದ್ದೀನಿ ಒಳಗಡೆ ಇದನ್ನ ನಮ್ಮ ಮಿಸ್ಟರ್ ದಿಲೀಪ್ ಅವ್ರಿಗೆ ಈ ಒಂದು ಪ್ರಾಂಕ್ ಮಾಡುವ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಚಿಪ್ಸಸ್ ಎಲ್ಲ ಎಲ್ಲಿದೆ ಆ್ಯಂಡ್ ಇದರೊಳಗಡೆ ಕ್ಯಾರೆಟ್ ಪೀಸಸ್ ಇದೆ ಇದನ್ನು ಕೊಡೋಣ ಹೆಂಗಿರುತ್ತೆ ಎಕ್ಸ್ಪ್ರೆಷನ್ ತೋರಿಸ್ತೀನಿ
ತಿನ್ನಿ 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 ಒಂದ್ ತಿನ್ನಿ ಆಯ್ತು. ನಂಗೋಸ್ಕರ ವಿಡಿಯೋಗೋಸ್ಕರ ಒಂದ್ ತಿನ್ನಿ. ಏನ್ ತಿಂದ್ರಿ ಇವಾಗ? ಹಾ ಗೊತ್ತಾಯ್ತಾ. ವೆಲ್ಕಮ್. ಬ್ರಷ್ ಕೊಡ್ತವ್ರೆ. ಎಂತ ಇದ್ದ ವಿಡಿಯೋ ಮಾಡ್ಕೋಬೇಡ ಮೇಲೆ. ವೆಲ್ಕಮ್ ಟು ಹೌಸ್. ವೆಲ್ಕಮ್ ಟು ಹೌಸ್ ಅಂದೆ. ಇವತ್ತಿನ ಪ್ರಾಂಕ್ ವಿಡಿಯೋ ಅಂತೂ ಸಕ್ಸಸ್ ಆಗಿಲ್ಲ. ಎಲ್ಲರಿಗೂ ಪ್ರಾಂಕ್ ಮಾಡೋಕ್ಕಾಗಿಲ್ಲ. ನಮ್ಮ ಯಜಮಾನ್ರಿಗೆ ಒಬ್ರಿಗೆ ಮಾತ್ರ ಪ್ರಾಂಕ್ ಚೆನ್ನಾಗಿ ಮಾಡಿದೆ. ಅಲ್ಲೋದೆ ಎಕ್ಸಿಕ್ಯೂಟ್ ಮಾಡೋಣ ಅಂದರೆ ಬಟ್ ಅಲ್ಲೆಲ್ಲ ಸ್ವಲ್ಪ ಏನೋ ನನ್ನ ಬೆಳಗ್ಗೆ ಹೇಳಿದ್ದಾರೆ ಸ್ವಲ್ಪ ದೇವರ ಪೂಜೆ ಎಲ್ಲ ಮಾಡ್ತಿದ್ರು. ಅವ್ರ ಮಧ್ಯೆ ಹೋಗ್ಬಿಟ್ಟು ನಾನು ಪ್ರಾಂಕ್ ಎಲ್ಲ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ. ಪ್ಲಸ್ ನಮ್ಮ ಹರ್ಷ ಐಕ್ಳೆಲ್ಲ ಫ್ರೀನೇ ಇದ್ದರು. ಬಟ್ ಅವ್ರು ಸ್ವಲ್ಪ ಏನೋ ಸಿಸ್ಟಮ್ ರೆಡಿ ಆಗ್ತಿಲ್ಲ ಅಂತ ಟೆನ್ಷನ್ಲಿದ್ರು. ಆ ಟೆನ್ಷನ್ ಟೈಮಲ್ಲಿ ನಾನು ಪ್ರಾಂಕ್ ಮಾಡೋಕ್ಕೋಗಿ ವಿಲನ್ ಆಗ್ಬಿಟ್ರೆ ಪ್ರಾಂಕ್ ಮಾಡಿಲ್ಲ. ಸೊ ಈ ವಿಡಿಯೋಗೆ ಇಷ್ಟು ಸಾಕು ಅನ್ಕೋತೀನಿ. ನಮ್ಮ ಯಜಮಾನ್ರು ಪ್ರಾಂಕ್ ಮಾಡಿದ್ದೆ ಒಂಥರ ಚೆನ್ನಾಗಿತ್ತು. ಅವರನ್ನು ನಾನು ಅಂದ್ಕೊಂಡಿದ್ದ ರೀತಿಯೇ ಎಕ್ಸ್ಪ್ರೆಷನ್ನೇ ಕೊಡಲಿಲ್ಲ. ಕ್ಯಾಶುವಲಾಗೆ ಗೊತ್ತಾಗ್ಬಿಡ್ತು ಅವ್ರಿಗೆ ನನ್ನ ಎಕ್ಸ್ಪ್ರೆಷನ್ ಇದೆ. ಯಾಕಂದರೆ ನಗು ಬಂದುಬಿಡ್ತು, ನಗೆ ತಡೆಯೋಕ್ಕಾಗಿಲ್ಲ. ನಾನು ಅಷ್ಟು ಕಷ್ಟಪಟ್ಟು ಪ್ರಾಂಕ್ ವಿಡಿಯೋ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂದರೆ ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಫುಲ್ಲು ಚಂದ ಕೊಡ್ತಾರೆ. ನನ್ನ ವಿಡಿಯೋಗೆ ಹೆಲ್ಪ್ ಆಗುತ್ತೆ ಅಂದರೆ ಎಕ್ಸ್ಪ್ರೆಷನ್ ಎಷ್ಟು ಥರ ಕೊಡ್ತಾಯಿದ್ದಾರೆ. ನೀನು ಸೆಟ್ ಮಾಡಿದ್ದೆ ತಾನೆ, ಆಮೇಲೆ ಬಬಲ್ ಗಮ್ ಮಾಡಿಸಿದ್ದೆ ತಾನೆ ಅಂತ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಥರ ಅವ್ರ ಎಕ್ಸ್ಪ್ರೆಷನ್ನೇ ಕೊಟ್ಟಿಲ್ಲ. ಅದೇ IPL ಬಂದ್ಬಿಡ್ಲಿ ಏನು ಎಕ್ಸ್ಪ್ರೆಷನ್ಗಳು, ಟೆನ್ಷನ್ನು, ಆ್ಯಂಗ್ಸೈಟಿ, ಖುಷಿ, ಎಕ್ಸೈಟ್ಮೆಂಟ್ ಎಲ್ಲ ತೋರಿಸ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು, ಎಕ್ಸ್ಪ್ರೆಷನ್ನೇ ಕೊಡಲಿಲ್ಲ. ಬಟ್ ಚೆನ್ನಾಗಿತ್ತು. ನನ್ನ ಓಲ್ಡ್ ಡೇ ಸಖತ್ತಾಗಿತ್ತು. ಪ್ರಾಂಕ್ ಫ್ಲಾಪ್ ಆಯಿತು. ಲೈಕ್ ನಮ್ಮ ಯಜಮಾನ್ರದ್ದು ಆ್ಯಾವರೇಜ್ ವರ್ಕ್ ಆಯಿತು. ಬಟ್ ಅಲ್ಲಿ ಅವ್ರಿಗೆಲ್ಲ ಬೇರೆ ಬೇರೆ ಪ್ರಾಂಕ್ನ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೆ. ಯಾವುದು ಕೂಡ ಎಕ್ಸಿಕ್ಯೂಟೇ ಮಾಡಿಲ್ಲ ನಾನು. ಯಾಕಂದರೆ ನಾನು ಆವಾಗಲೇ ಹೇಳಿದ ಅವ್ರಿಗೆಲ್ಲ ಟೆನ್ಷನ್ ಕೊಡೋಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಆಲ್ರೆಡಿ ಅವರೆಲ್ಲ ಸ್ವಲ್ಪ ಟೆನ್ಷನಲ್ಲಿ ಇದ್ದಿದ್ದರಿಂದ ಬೇಡ ಅನಿಸ್ತು. ಆದರೆ ಇಲ್ಲಿಗೆ ಬಿಡೋಲ್ಲ, ಮತ್ತೆ ಒಂದಿನ ಅವರ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಆ್ಯಂಡ್ ನನ್ನ ಡೇ ಅಂತೂ ಸಕ್ಕತ್ತಾಗಿತ್ತು. ಎಲ್ಲ ಗೇಮ್ಸ್ ಎಲ್ಲ ಆಡಿದ್ವಿ, ಸಕ್ಕತ್ತಾಗಿ ಮಜಾ ಮಾಡಿದ್ವಿ, ಹೊಟ್ಟೆ ತುಂಬ ಊಟ ತಿಂದ್ವಿ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಾನು ಸ್ಕ್ರಿಪ್ಟಲ್ಲಿ ಏನೇನು ಬರ್ಕೊಂಡಿದ್ದೆ ಅಲ್ಲ ಪ್ರಾಂಕ್ನ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಟೈಮ್ ಹೋಗಿದೆ ಗೊತ್ತಲ್ಲ. ನಾನು ವಿಡಿಯೋ ಎಂಡ್ ಎಷ್ಟು ಗಂಟೆ ಮಾಡಿದ್ದೀನಿ ನೋಡಿ, 10 o'clock ಆಯಿತು. ಆಲ್ಮೋಸ್ಟ್ 1 minute ಇದೆ 10 o'clock-ಗೆ. ಬೆಳಗ್ಗೆ 10 o'clock ಸ್ಟಾರ್ಟ್ ಮಾಡಿದ್ದು ನಾನು. ಇವಾಗ ನೈಟ್ 10 o'clock-ಗೆ ಎಂಡ್ ಮಾಡ್ತಿದ್ದೀನಿ. ಸಖತ್ತಾಗಿತ್ತು, ಬ್ಲಾಕ್ ಬಸ್ಟರ್ ಆಗಿತ್ತು ಡೇ ಅಂತೂ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರ ಮುಖದಲ್ಲಿ ನಗು ತರಿಸಿದೆ, ಅಟ್ಲೀಸ್ಟ್ ಸಣ್ಣ ಸ್ಮೈಲ್ ತರಿಸಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಮುಖದಲ್ಲಿ ಇನ್ ಕೇಸ್ ಸಣ್ಣ ಸ್ಮೈಲ್ ಆದರೂ ಈ ವಿಡಿಯೋ ತರಿಸಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರ ಮುಖದಲ್ಲೂ ನಗು ತರಿಸಿ. ನಗು ತರಿಸೋದು ಒಂದು ಪುಣ್ಯದ ಕೆಲಸ, ಅದನ್ನು ನೀವೆಲ್ಲರೂ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ನೋಡೋದೇ ಉಂಟಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ. ಐ ಥಿಂಕ್ 1 ನಿಮಿಷ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸುಮ್ಮನೆ ಹಿಂಗಂದರೆ ಆಗ್ಬಿಡುತ್ತಲ್ವ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಆವಾಗಲೇ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆನೇ ಕಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಅಷ್ಟೇ.